ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರಸಾದ ಸೇವೆಯಲ್ಲಿ ಊಟ ಮಾಡಿ ದೇಗುಲದ ಒಳಗೆ ಪ್ರವೇಶ ಮಾಡಿದ್ದಕ್ಕೆ ಉಗಲವಾಟ ಗ್ರಾಮದ ಸವರ್ಣೀಯರು ದಲಿತ ಅರ್ಜುನ್ ಎಂಬುವನನ್ನು ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸುಳ್ಳು ಕೇಸ್ ದಾಖಲು ಮಾಡುತ್ತಿರುವುದರ ಕುರಿತು ದಲಿತ ಪರ ಸಂಘಟನೆಗಳು ಇದೇ ತಿಂಗಳು 24/9/2024 ಮಂಗಳವಾರದಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಗಳ ಮುಖಂಡರಾದ ರುದ್ರೇಶ್ ಹುಣಸಿಗಿಡದ, ಹುಳಗಪ್ಪ, ಬೋವಿ ಮಂಜುನಾಥ್, ಮಾದಾರ ಯಲ್ಲಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಉಗಲವಾಟ ಗ್ರಾಮದಲ್ಲಿ ದಿನಾಂಕ 10/9/2024 ಸಾಯಂಕಾಲ ಸುಮಾರು ಘಟನೆ ಬಗ್ಗೆ ನಮ್ಮ ಪತ್ರಿಕಾ ಪ್ರಕಟಣೆ ಮುಖಾಂತರ ಇದು ಮಾಡುತ್ತದೆ. ವಿಷಯ ಏನಂದ್ರೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ದಲಿತ ಮುಖಂಡರು ನಮಗೆ ತಿಳಿಸಿದಂತೆ ಇದೇ ತಿಂಗಳು 10/9/2024 ನಮ್ಮ ಊರಾದ ಉಗಲವಾಟ ಗ್ರಾಮದಲ್ಲಿ ನಮ್ಮ ಸಮಾಜದ ವ್ಯಕ್ತಿಯು ದೇವಸ್ಥಾನದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಮಾಡುವಾಗ ಊರಿನ ಕೆಲವರು ನಮ್ಮ ಸಮಾಜದ ವ್ಯಕ್ತಿಯಾಗಿ ಗಲಾಟೆಯಾಗಿದ್ದು ಅವನನ್ನು ಊರಿನ ಕೆಲವರು ಕಂಬಕ್ಕೆ ಗಟ್ಟಿ ಹಾಕಿ ನಡೆಸಿದ ಅಮಾನವೀಯ ಘಟನೆಯನ್ನು ಹಾಗೂ ಊರಿನ ಕೆಲವು ಮುಖಂಡರು ಊರಿಗೆ ಗ್ರಾಮದ ಪ್ರವೇಶಕ್ಕೆ ನಿರ್ಬಂಧಿಸಿ ಜನಪದ ಸಾರಿರುವ ದುರ್ಘಟನೆ ನಡೆದಿದೆ. ಈ ರೀತಿಯಾಗಿ ನಮ್ಮ ಸಮಾಜದ ಜನರನ್ನು ಅತಿಥಿ ನಮ್ಮ ಮೇಲೆ ದೌರ್ಜನ್ಯ ತೋರಿಸುತ್ತಿರುವುದು ಸಮಾಜದ ನೀಚ ಜನರ ಮತ್ತು ಮುಖಂಡರ ವಿರುದ್ಧ ಪ್ರತಿಭಟನೆ ಇಟ್ಟುಕೊಂಡಿದ್ದು ನಮಗೆ ಪ್ರತಿಭಟನೆ ಮಾಡಲು ದಿನಾಂಕ 24/9/2024 ಮುಂಜಾನೆ ಸುಮಾರು 11 ಗಂಟೆಗೆ ಬಾದಾಮಿ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಮುಖಾಂತರ ಬೇರೆ ಬೇಕಿದೆ ಪ್ರತಿಭಟನೆ ನಿರಂತರ ಪ್ರತಿಭಟನೆ ಮಾಡಬೇಕಂತ ನಾವೆಲ್ಲ ದಯವಿಟ್ಟು ಸೇರಿ ನಿನ್ನೆ ತೋರಿಸ್ಕೊಂಡು ಅದಕ್ಕಾಗಿ ದಯವಿಟ್ಟು ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.